ನಾಲೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮಂಡ್ಯದಲ್ಲಿ ಜೆಡಿಎಸ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಜೆಡಿಎಸ್ ನಾಯಕರು ಧರಣಿ ಕುಳಿತು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಸಚಿವರು ಮಾಜಿ ಸಂಸದರಾದ ಸಿ.ಎಸ್. ಪುಟ್ಟರಾಜು ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ನಾಲೆಗೆ ನೀರು ಹರಿಸಲು ಆಗ್ರಹಿಸಿ ಸರ್ಕಾರದ ವಿರುದ್ಧ ಬೃಹತ್ ಆಂದೋಲನ ನಡೆಯಿತು. ಸರ್ ವಿಶ್ವೇಶ್ವರಯ್ಯ ಪ್ರತಿಮೆಗೆ ಗಣ್ಯರು ಮಾಲಾರ್ಪಣೆ ಮಾಡಿ ಪ್ರತಿಭಟನೆಗೆ ಚಾಲನೆ ನೀಡಿದರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ಸರ್ಕಾರದ ವಿರುದ್ಧ ಹೋರಾಟ ತೀವ್ರಗೊಳಿಸಲು ಮುಂದಾಗಿರುವಂಥ ಜಿಲ್ಲೆಯ ನಾಯಕರು ಇದನ್ನು ಒಂದು ರೀತಿ ಪ್ರತಿಷ್ಠೆಗೆ ತೆಗೆದುಕೊಂಡು ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ನಿರ್ಧಾರ ಮಾಡಿದರು. ಜಿಲ್ಲೆಯಲ್ಲಿ ಒಣಗಿರುವ ಬೆಳೆಗಳಿಗೆ ಕೂಡಲೇ ನೀರು ಬಿಡಬೇಕು ಅಂತ ಮಾಜಿ ಸಚಿವ ಪುಟ್ಟರಾಜು ಒತ್ತಾಯಿಸಿದರು. ಏನಾದರೂ ಜವಾಬ್ದಾರಿ ಇದ್ದರೆ ತತ್ಕ್ಷಣ ಇವತ್ತೇ ಸಂಜೆ ಒಳಗೆ ನೀರು ಬಿಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು. ನಮ್ಮ ನಾಯಕರಾದಂಥ ಕುಮಾರಣ್ಣವರು ನಿರಂತರವಾಗಿ ಸರ್ಕಾರದ ಜೊತೆ ಸಂಬಂಧಪಟ್ಟಂಥ ಇಲಾಖೆಯ ಕಾರ್ಯದರ್ಶಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವ್ರಿಗೆ 3 ಕಾಸಿನ ಮಣ್ಣೆಣ್ಣೆಯನ್ನು ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರ ವರ್ತಿಸ್ತಾ ಇದೆ. ಬಹುತೇಕ ಇದು ನಾವು ಸಾಂಕೇತಿಕವಾಗಿ ಇವತ್ತು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಮುಂದೆ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವೆಲ್ಲರೂ ಸೇರಿ ಇವತ್ತು ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಇವತ್ತು ಸಂಜೆ ಒಳಗೆ ನೀರು ಬಿಡದೇ ಇದ್ದರೆ ಕುಮಾರಣ್ಣವರ ನೇತೃತ್ವದಲ್ಲೇ KRSಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಮಾಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಹಿಂದೆ ಇತಿಹಾಸ ಇದೆ. ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ನೀರು ಬಿಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಈಗಾಗಲೇ 2018ರಲ್ಲಿ ಅಪ್ರೂವ್ ಆದಂಥ ಕೆಲಸಗಳನ್ನು ಇನ್ನೂ ಪೆಂಡಿಂಗ್ ಇಟ್ಟುಕೊಂಡು ಯಾವನಿಗೂ ದುಡ್ಡು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಇವತ್ತು ನೀರು ನಿಲ್ಲಿಸಿ ಇವತ್ತು ರೈತರ ಮೇಲೆ ಬರೆ ಎಳಿತಾ ಇರ್ತಕ್ಕಂಥದ್ದು ಇಡೀ ಜಿಲ್ಲೆಯ ಜನ ಇವತ್ತು ಹಾಗೆ ನಸುಸೋಗುವಂಥ ಸ್ಥಿತಿ ಬಂದಿದೆ. ಆ ನಿಟ್ಟಿನಲ್ಲಿ ಈ ತಕ್ಷಣ ನೀರು ಬಿಡುವಂಥ ಕೆಲಸವನ್ನು ಇವತ್ತು ಮಾಡದೇ ಇದ್ದರೆ ಉಗ್ರವಾದಂಥ ಹೋರಾಟವನ್ನು ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊತೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀವಿ. ಈಗಾಗಲೇ ಹಲವಾರು ಬಾರಿ ನಾವೀಗಾಗಲೇ ಪತ್ರಿಕಾ ಮುಖಾಂತರ ನಮ್ಮ ಮುಖಂಡರುಗಳು ಹೇಳಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ ಕುಮಾರಣ್ಣವರು ನಿರಂತರವಾಗಿ ಕಳೆದ ಒಂದು ವಾರದಿಂದ ನೀರು ಬಿಡಲಿಕ್ಕೆ ಕ್ರಮ ತಗೋಬೇಕು, ಲೋಕಸಭಾ ಸದಸ್ಯರಾಗಿ ನನ್ನ ಜವಾಬ್ದಾರಿ ಇದೆ ಅಂತಕ್ಕಂಥ ಮಾತನ್ನು ಹೇಳ್ಕೊಬಂದಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಮಂಡ್ಯ ಜಿಲ್ಲೆಯ ಜನಕ್ಕೆ ಬುದ್ಧಿ ಕಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡೋದಾಗಿದೆ. ಇದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಜಿಲ್ಲೆಯ ಜನ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇವೆ. ಸರ್ಕಾರ ರೈತರ ಬೆಳೆಗಳಿಗೆ ನೀರು ಬಿಡದೆ ತಾತ್ಸಾರ ಮಾಡುತ್ತಿದೆ ಅಂತ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು. ವರ್ಷದಲ್ಲಿ ಇದೇ ಜೂನ್ ತಿಂಗಳಲ್ಲಿ ಮುಗಿಸ್ಕೊಂಡು ಸಿದ್ದರಾಮಯ್ಯನವರು ಬಾಗಿನ ಅರ್ಪಿಸೋಕ್ಕೆ ಬರ್ತಾರೆ KRSಗೆ. ಅಲ್ಲಿ ಅವರು ಹೇಳ್ತಾರೆ ಜೂನ್ ತಿಂಗಳಲ್ಲೇ ನೀರು ತುಂಬೋಗಿದೆ, ಇದು ದಾಖಲೆ, ಶಿಲಾನ್ಯಾಸ ಮಾಡಿ ಅಂತ ಹೇಳ್ತಾರೆ. ಜೂನ್ ತಿಂಗಳಲ್ಲಿ ಆಗ ರೈತರು ಭತ್ತ ಎಲ್ಲ ಅರ್ಧಕ್ಕರ್ಧ ಹಾಳಾಗಿ ಜಳ್ಳಾಯಿತು. ಜೂನ್ ತಿಂಗಳಲ್ಲಿ ನೀರು ಬಿಡದೆ, ಜೂನ್ ತಿಂಗಳಲ್ಲಿ ನೀರು ಬಿಟ್ಟು ಇತಿಹಾಸನೇ ಇಲ್ಲ ಅಂತ ಆ ದಿನಗಳಲ್ಲಿ ಅಧಿಕಾರಿಗಳು ಅವ್ರ MLAಗಳು ಮಾತಾಡಿದ್ರು. ಇವತ್ತು KRSನಲ್ಲಿ 2023ರಲ್ಲಿ ಆಗ ನಾನು ಶಾಸಕ 23ರಲ್ಲಿ ನಾವು ನೀರು ಕೊಟ್ಟಂಥ ಉದಾಹರಣೆ ಇದೆ. ಇದು ರೆಕಾರ್ಡ್ ಬುಕ್. ಇದು ಅಲ್ಲಿ ಡೈಲಿ ಏನು ನೀರು ಬಿಡ್ತೀವಿ ನಾಲೆಗೆ, ಅದರ ರೆಕಾರ್ಡ್ ಬುಕ್. ಇದು ಕಂಪ್ಲೀಟ್ ದಾಖಲೆ ಇಲ್ಲಿದೆ. ಜೂನ್ ತಿಂಗಳಲ್ಲಿ 2023ರಲ್ಲಿ ನಾವೇ ನೀರು ಬಿಟ್ಟಿದ್ದೀವಿ. 2.5 ಕ್ಯೂಸೆಕ್ಸ್ ನೀರನ್ನ ಡೈಲಿ ಕೊಡ್ತಾ ಬಂದಿದ್ದೀವಿ ರೈತರಿಗೆ, ವಿಸಿಗೆ. ಇವತ್ತು ನೀವು 92 ಅಡಿ ಇದೆ, ಟೋಟಲ್ 17 TMC ನೀರಿದೆ, 74 ಗಂಟೆ ರಿಸರ್ವ್ ವಾಟರ್ ಇದೆ, ಒಪ್ಕೊಳ್ಳೋಣ.
ನೀವು ಆಮೇಲೆ ರೈತರಿಗೆ ಏನು ಅನ್ಯಾಯ ಮಾಡಕ್ಕೆ ಹೊರಟಿದ್ದೀರಿ? ನೀವು ಮಂಡ್ಯ ಜಿಲ್ಲೆನ ನೀವೇನು ಗ್ರಾಂಟೆಡ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಇಚ್ಛೆ ಬಂದಂಗೆ ತೀರ್ಮಾನ ತೊಗೋಬೋದು ಅನ್ನೋದೇನಾದ್ರು ನೀವು ಮಾಡ್ಕೊಂಡಿದ್ದೀರಾ? 74 ಅಡಿಯಿಂದ ಮೇಲ್ಗಡೆ ವ್ಯವಸಾಯಕ್ಕೆ ನೀರು ಕೊಡಬೇಕು ಅಂತ ಏನು ಡ್ಯಾಮ್ ಫೀಚರ್ ಏನು ಹೇಳುತ್ತೆ, ಸೈಲೆಂಟ್ ಫೀಚರ್ ಅಂತೇಳಿ ರೆಕಾರ್ಡು, ಅದರಲ್ಲಿ ಕಟ್ ಆ್ಯಂಡ್ ಕ್ಲಿಯರ್ ಆಗಿದೆ. ಆಫ್ಟರ್ 74 ರೈತರಿಗೆ ನೀರು ಕೊಡಬೇಕು ಬೆಳೆಗೆ ಅನ್ನೋದು ಇದೆ. 92 ಅಡಿ ಇದ್ದರೂ ಕೂಡ ಈ ಸರ್ಕಾರ ಇಷ್ಟೊಂದು ನಿರ್ಲಿಪ್ತವಾದರೆ, ಮೊನ್ನೆ ICC ಮೀಟಿಂಗ್ನಲ್ಲಿ ನಾವೇನೋ ಮಾಡ್ತೀವಿ, ಕುಡಿಯೋ ನೀರು ಕೊಡ್ತೀವಿ, ನಾಲೆಗಳಿಗೆ ನೀರು ಬಿಡ್ತೀವಿ ಕುಡಿಯೋ ನೀರಿಗೆ ಅಂತನೇನೋ ಹೇಳಿದ್ರು. ತಕ್ಕ ಮಟ್ಟಿಗೆ ನಾವು ಕನ್ವಿನ್ಸ್ ಆದ್ವಿ. ಅವತ್ತು ಏನೋ ಇರ್ಬೋದೇನೋ ಇವರು ನಿಜ ಹೇಳ್ತಾ ಇದ್ದಾರೆ ಅಂತ. ಇವರು ಅದರಲ್ಲೂ ಒಬ್ಬ ಹಿರಿಯ ಸಚಿವರು ಯಾರು, ರಾಮಲಿಂಗ ರೆಡ್ಡಿ ಅವರು ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗಿತ್ತು. ಅವ್ರ MLAಗಳೆಲ್ಲ ಇಲ್ಲ ರವೇಣ ಇವತ್ತು ಸಾಯಂಕಾಲದಿಂದ ನೀರು ಬಿಟ್ಬಿಡೋದು ತೀರ್ಮಾನ ಆಗಿದೆ ಅಂತೇಳಿ ಕೆಲವರು ನನಗೆ ಫೋನಲ್ಲಿ ಮಾತಾಡಿದ್ರು. 2 ದಿನ 3 ದಿನ ಆಯಿತು, ನೀರು ಬಿಟ್ಟಿಲ್ಲ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್, ಮಾಜಿ ಪರಿಷತ್ ಸದಸ್ಯ KT ಶ್ರೀಕಂಠೇಗೌಡ, ವಿಜಯಾನಂದ್, BR ರಾಮಚಂದ್ರ, ರವಿ ಕಂಸಾಗರ, HT ಮಂಜು, ವಿವೇಕಾನಂದ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ನೀರಿಗೆ ಒತ್ತಾಯಿಸಿ ಮಂಡ್ಯದ ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತವಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ನಾಲೆಗೆ ತಕ್ಷಣ ನೀರು ಬಿಡಬೇಕು, ಕಬ್ಬು ಒಣಗುತ್ತಿದೆ, ಇವರು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ರೈತರು ಅಸಮಾಧಾನ ಹೊರಹಾಕಿದರು. ತಕ್ಷಣವೇ ನಾಲೆಗೆ ನೀರು ಬಿಡಬೇಕು, ರೈತರ ರಕ್ಷಣೆ ಮಾಡಬೇಕು, 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಕೈಬಿಡಬೇಕು, ರೈತರಿಗೆ ನೀರಿಲ್ಲ, 6ನೇ ಹಂತದ ಯೋಜನೆ ಸರಿಯಿಲ್ಲ ಅಂತ ಹೇಳಿದರು. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಎಲ್ಲ ಜನಪರ ಹೋರಾಟ ಸಂಘಟನೆಗಳು ಒಗ್ಗೂಡಿ ಈ ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಹೋರಾಟ ಮಾಡಿದ್ದೀವಿ, ಪ್ರತಿಭಟಿಸಿದ್ದೀವಿ. ಕಾರಣ KRS ಇಂದ ಈಗಾಗಲೇ 92 ಅಡಿ ನೀರಿದ್ದರೂ ಸಹ ನಾಲೆಗೆ ನೀರು ಬಿಡದೆ ಒಣಗಿ ನಿಂತಿರುವಂಥ ಬೆಳೆಗಳ ರಕ್ಷಣೆ ಮಾಡದೆ ರೈತರ ಹಿತವನ್ನೂ ಕಾಯ್ದೆ ಬರೀ ಮೀಟಿಂಗು, ಬರೀ ಹೇಳಿಕೆ, ಬರೀ ಆಶ್ವಾಸನೆಯಲ್ಲೇ ಕಾಲ ಕಳೀತಿರ್ತಕ್ಕಂಥ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಸರ್ಕಾರದ ಧೋರಣೆಯನ್ನು ಖಂಡಿಸಿ ನಾವು ಇವತ್ತು ಹೋರಾಟ ಮಾಡಿದ್ದೀವಿ. ಈ ಕೂಡಲೇ ನಾಲೆಗೆ ನೀರು ಹರಿಸಬೇಕು. ಅಕಸ್ಮಾತ್ ನಾಲೆಯಲ್ಲಿ ಈ ಕೂಡಲೇ ನೀರು ಬರದೇ ಹೋದ ಪಕ್ಷದಲ್ಲಿ ಹಿತರಕ್ಷಣಾ ಸಮಿತಿ ವತಿಯಿಂದ ತೀವ್ರತರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಳೋದು ಅನಿವಾರ್ಯ ಆಗುತ್ತೆ. ಈ ದಿನ ಮಂಡ್ಯ ನಗರದಲ್ಲಿ ಹಲವಾರು ಹೋರಾಟ ಸಂಘಟನೆಗಳು ಏಕಕಾಲಕ್ಕೆ ಪ್ರತಿಭಟನೆ ಮಾಡಿದ್ದಾವೆ. ಪಕ್ಷಾತೀತವಾದಂಥ ಹೋರಾಟ ನಡೆದಿದೆ. ಕಾರಣ ಬೆಳೆಗಳ ರಕ್ಷಣೆ, ರೈತರ ಹಿತ. ನಾವು 3 ವರ್ಷ ಬೆಳೆಗಳ ಲಾಭದಿಂದ ಹಿಂದೆ ಹೋಗಿದ್ದೀವಿ. ಈಗ ಕಾರಣ ಏನಂದರೆ ಬಿತ್ತನೆ ಮಾಡಿರುವ ಬಿತ್ತನೆಯನ್ನು ನಾವು ಕಾಪಾಡ್ಕೊಳ್ಳೋಕ್ಕಾಗ್ತಿಲ್ಲ, ಮತ್ತು ಹೊಸ ಬಿತ್ತನೆನ ಮಾಡಲಿಕ್ಕಾಗ್ತಾಯಿಲ್ಲ, ಬೆಳೆದು ನಿಂತಿರೋ ಬೆಳೆನ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಇದಕ್ಕೆಲ್ಲ ಯಾರು ಹೊಣೆ? ಸರ್ಕಾರವೇ ಹೊಣೆ. ಅಣೆಕಟ್ಟೆಯ ನೀರಿನ ಲಭ್ಯತೆ ನೋಡಿ ಬೆಳೆ ಬೆಳೀರಿ ಅಂತಾರೆ, ಮೋಡ ಬಿತ್ತನೆ ಮಾಡ್ತಾರೆ. ತಿನ್ನುವ ಅನ್ನವನ್ನು, ಆಹಾರವನ್ನು ಮೋಡ ಬಿತ್ತನೆಯಲ್ಲಿ ಪಡ್ಕೊಳ್ಳೋಕ್ಕಾಗತ್ತಾ? ನೀರಿಲ್ಲದೆ ನಾವು ಬೇಸಾಯ ಮಾಡೋಕ್ಕಾಗತ್ತಾ? ಜಿಲ್ಲೆಯಲ್ಲಿ 5 ಸಕ್ಕರೆ ಕಾರ್ಖಾನೆಗಳಿದೆ. 5 ಸಕ್ಕರೆ ಕಾರ್ಖಾನೆಗಳ ಮೇಲೆ ಅವಲಂಬಿತ ಆಗಿರುವಂಥ ಕಬ್ಬು ಬೆಳೆಗಾರ ಇದ್ದಾನೆ, ಕಬ್ಬು ಒಪ್ಪಿಗೆದಾರ ಇದ್ದಾರೆ, ರೈತ ಬಾಂಧವರಿದ್ದಾರೆ. ಹಾಗೆಯೇ ಎಲ್ಲ ರೀತಿಯ ಬೆಳೆಗಳನ್ನ ಬೆಳೀತಕ್ಕಂಥ ರೈತನ ಬದುಕು ನೀರಿನ ಮೇಲೆ ಅವಲಂಬಿತ ಆಗಿದೆ. ಸರ್ಕಾರ ಕೂಡಲೇ ರೈತ ರಕ್ಷಣೆ ಮಾಡುವ ಕೆಲಸ ಮಾಡಬೇಕಂತ ಮನವಿ ಮಾಡಿದರು. ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ನೇತೃತ್ವವನ್ನು ರೈತ ನಾಯಕಿ ಸುನಂದ ಜಯರಾಮ್, ಇನ್ನೊಳ್ಳಿ ಚಂದ್ರಶೇಖರ್, ಮಂಜುನಾಥ್, ಕೃಷ್ಣ ಸೇರಿದಂತೆ ಅನೇಕ ಮುಖಂಡರು ವಹಿಸಿದರು. ಜನತಾ ಶಿಕ್ಷಣ ಟ್ರಸ್ಟ್ ವತಿಯಿಂದ ನಿತ್ಯ ಸಚಿವ KV ಶಂಕರೇಗೌಡರ 111ನೇ ಜನ್ಮದಿನಾಚರಣೆ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ KV ಶಂಕರೇಗೌಡ ಮತ್ತು K ಸಚ್ಚಿದಾನಂದ ರಂಗಭೂಮಿ ಮತ್ತು ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜುಲೈ 15ರಂದು ಬೆಳಗ್ಗೆ 11 ಗಂಟೆಗೆ PS ಇಂಜಿನಿಯರಿಂಗ್ ಕಾಲೇಜಿನ ನಿತ್ಯ ಸಚಿವ ಶಂಕರೇಗೌಡ ತರಬೇತಿ ಮತ್ತು ಉದ್ಯೋಗ ಕೇಂದ್ರದ ಸಭಾಂಗಣದಲ್ಲಿ ಹಮ್ಮಿಕೊಂಡಿರುವುದಾಗಿ KV ಶಂಕರೇಗೌಡ ಸಾಂಸ್ಕೃತಿಕ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ರಾಮಲಿಂಗೇಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಪುಸ್ತಕಮನೆ ಅಂಕೇಗೌಡ ಅವರು ಉದ್ಘಾಟಿಸಿ ಪ್ರಶಸ್ತಿ ಪ್ರದಾನ ಮಾಡುವರು. ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಅವರು ಅಧ್ಯಕ್ಷತೆ ವಹಿಸುವರು ಅಂತ ಹೇಳಿದರು. ಕಾರ್ಯದರ್ಶಿ ಶಿವಪ್ರಸಾದ್, ಖಜಾಂಚಿ ಚಂದ್ರಕಲಾ ಶಿವಾನಂದ್ ಪಾಲ್ಗೊಳ್ಳುವರು ಅಂತ ಹೇಳಿದರು. ರಾಜ್ಯ ಮಟ್ಟದ ರಂಗಭೂಮಿ ಪ್ರಶಸ್ತಿಗೆ ಡಾಕ್ಟರ್ AV ಉಮೇಶ್, ಸಮಾಜ ಸೇವಾ ಪ್ರಶಸ್ತಿಗೆ ಡಾಕ್ಟರ್ B ಸುಜಯ್ ಕುಮಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದರು. ಶಂಕರೇಗೌಡ
ಮತ್ತು ಸಚ್ಚಿದಾನಂದ ಅವರ ಹೆಸರಿನಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನ ನೀಡ್ತಾ ಬಂದಿದ್ದೀವಿ. ಮೊದಲಿಗೆ ನಾವು 1990ರಲ್ಲಿ ಶಂಕರೇಗೌಡರು ಸತ್ತು ವರ್ಷ ಆ ಶಂಕರೇಗೌಡ ಪ್ರತಿಷ್ಠಾನ ಅಂತ ಮಾಡಿ ಆ ಶಂಕರೇಗೌಡ ಪ್ರತಿಷ್ಠಾನ ವತಿಯಿಂದ ರಾಜ್ಯ ಮಟ್ಟದ ರಂಗಭೂಮಿ ಪ್ರಶಸ್ತಿ ಮತ್ತು ಸಮಾಜ ಸೇವಾ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ವಿ. 2020ರಲ್ಲಿ ಶಂಕರೇಗೌಡ ಪ್ರತಿಷ್ಠಾನವನ್ನು ನಾವು ನಿಲ್ಲಿಸಿ ಇದು ನಿರಂತರವಾಗಿ ನಡೀಲಿ ಅನ್ನೋ ಉದ್ದೇಶದಿಂದ ಜನತಾ ಶಿಕ್ಷಣ ಟ್ರಸ್ಟಿಗೆ 2020ರಲ್ಲಿ ಕೊಟ್ವಿ. 2020ರಲ್ಲಿ ಕೋವಿಡ್ ಪೀರಿಯಡು 2021 2 ವರ್ಷ ಮಾಡೋಕ್ಕಾಗಲಿಲ್ಲ. 22ನೇ ಸಾಲಿಂದ 22ನೇ ವರ್ಷದಿಂದ ಜನತಾ ಶಿಕ್ಷಣ ವತಿಯಿಂದ ಅಂದರೆ ಕಳೆದ 5 ವರ್ಷದಿಂದ ರಾಜ್ಯ ಮಟ್ಟದ KV ಶಂಕರೇಗೌಡ ಮತ್ತು ಸಚ್ಚಿದಾನಂದ ರಂಗಭೂಮಿ ಪ್ರಶಸ್ತಿ ಮತ್ತು ಸಮಾಜ ಸೇವಾ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೀವಿ ಮಿತ್ರರೇ. ಇದುವರೆಗೂ ಒಟ್ಟು 30 ರಾಜ್ಯ ಮಟ್ಟದ ರಂಗಭೂಮಿ ಪ್ರಶಸ್ತಿ ಹಾಗೂ 30 ಸಮಾಜ ಸೇವಾ ಪ್ರಶಸ್ತಿನ ಕೊಟ್ಟಿದ್ದೀವಿ. ತಮಗೆಲ್ಲ ಮಿತ್ರರೇ ಒಂದು ಮಾಹಿತಿ ಪುಸ್ತಕ ಕೊಟ್ಟಿದ್ದೀವಿ. ಈ ಮಾಹಿತಿ ಪುಸ್ತಕದಲ್ಲಿ ಪೂರ್ಣವಾದ ವಿವರಗಳಿದೆ. ಯಾರ್ಯಾರಿಗೆ ನಾವು 1990ರಿಂದ ಪ್ರಶಸ್ತಿಗಳನ್ನು ಕೊಟ್ವಿ ಅಂತ ಹೇಳ್ಬಿಟ್ಟು ಪೂರ್ಣ ಮಾಹಿತಿ ಈ ಪುಸ್ತಕದಲ್ಲಿದೆ ಮಿತ್ರರೇ. 2026ನೇ ಸಾಲ ರಾಜ್ಯ ಮಟ್ಟದ ಶಂಕರೇಗೌಡ ಮತ್ತು ಸಚ್ಚಿದಾನಂದ ರಂಗಭೂಮಿ ಪ್ರಶಸ್ತಿ ವಿಚಾರಕ್ಕೆ ಬಂದಾಗ ಶಂಕರೇಗೌಡರ ಜನ್ಮದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ. ಇದು 111ನೇ ವರ್ಷದ ಜನ್ಮದಿನಾಚರಣೆ. ಅದರ ಅಂಗವಾಗಿ ರಾಜ್ಯ ಮಟ್ಟದ ಈ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ. ಈ ಪ್ರಶಸ್ತಿ ಸಮಾರಂಭ ನಮ್ಮ ಜನತಾ ಶಿಕ್ಷಣ ಟ್ರಸ್ಟ್ ವತಿಯಿಂದ ಅದರ ಅಂಗಸಂಸ್ಥೆಯಾದ PS ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಇರತಕ್ಕಂಥ ನಿತ್ಯ ಸಚಿವ ಶಂಕರೇಗೌಡ ತರಬೇತಿ ಮತ್ತು ಉದ್ಯೋಗ ಕೇಂದ್ರದ ಆಡಿಟೋರಿಯಂ ಇದೆ ನಮ್ಮದು. ಅಲ್ಲಿ ದಿನಾಂಕ 15/7/2026 ಬುಧವಾರ ದಿವಸ ಬೆಳಗ್ಗೆ 11 ಗಂಟೆಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ಈ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನಕ್ಕೆ ಬಹುಶಃ ನಮಗೆಲ್ಲ ಮಂಡ್ಯ ಜಿಲ್ಲೆ ಹೆಮ್ಮೆ ಪುತ್ರರಾದ ಸನ್ಮಾನ್ಯ ಪುಸ್ತಕದ ಮನೆ ಅಂಕೇಗೌಡ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು 26ರಲ್ಲಿ ಅವರು ಉದ್ಘಾಟನೆ ಮಾಡಿ ಪ್ರಶಸ್ತಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಜನತಾ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾದ ಸನ್ಮಾನ್ಯ KS ವಿಜಯಾನಂದ್ ಅವರು ವಹಿಸ್ತಾರೆ. ಸಮಾರಂಭದಲ್ಲಿ ಉಪಸ್ಥಿತಿ ಸನ್ಮಾನ್ಯ SL ಶಿವಪ್ರಸಾದ್ ಅವರು ಕಾರ್ಯದರ್ಶಿಗಳಿರ್ತಾರೆ. ಹಾಗೆ ಮತ್ತೊಬ್ಬರು ಶ್ರೀಮತಿ ಚಂದ್ರಕಲಾ ಶಿವಾನಂದ ನಮ್ಮ ಖಜಾಂಚಿಯವರು ಅವರು ಉಪಸ್ಥಿತಿ ಇರ್ತಾರೆ. ಮಿತ್ರರೇ ತಮಗೆಲ್ಲ ಇವರು ಚಿರಪರಿಚಿತರು ಎಲ್ಲರೂ. ರಾಜ್ಯಮಟ್ಟ ರಂಗಭೂಮಿ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಉಮೇಶ್ AV ಕೆಸ್ತೂರಿನಲ್ಲಿ ಇವರು ಮಾತಾ ಕ್ಲಿನಿಕ್ ಅಂತ ನಡೆಸ್ತಿದ್ದಾರೆ. ಕಳೆದ 45 ವರ್ಷಗಳಿಂದ ನಡೆಸ್ತಿದ್ದಾರೆ. ಜೊತೆಗೆ ಈತ ಡಾಕ್ಟರ್ ಉಮೇಶ್ರವರು ರಂಗ ನಟರು, ಪೌರಾಣಿಕ ನಟಗಳಲ್ಲಿ ಪೌರಾಣಿಕ ಪಾತ್ರಗಳಲ್ಲಿ ಇವತ್ತಿಗೂ ಪಾತ್ರ ಮಾಡ್ತಾರೆ. ಸಾಕಷ್ಟು ರಂಗ ಚಟುವಟಿಕೆಗಳಲ್ಲಿ ಅವರಿದ್ದಾರೆ. ಅವರನ್ನು ನಾವು ರಾಜ್ಯ ಮಟ್ಟದ ರಂಗಭೂಮಿ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಿ 26 ವರ್ಷಕ್ಕೆ. ಗೋಷ್ಠಿಯಲ್ಲಿ ಟ್ರಸ್ಟ್ನ ಉಪಾಧ್ಯಕ್ಷರಾದ MP ಶ್ರೀಧರ್ ಹಾಜರಿದ್ದರು. ನಾಲೆಗಳಿಗೆ ನೀರು ಬಿಡುವಂತೆ ಒತ್ತಾಯಿಸಿ ಮಂಡ್ಯದಲ್ಲಿ ವಿವಿಧ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿ ತಮ್ಮ ಅಸಮಾಧಾನ ಹೊರಹಾಕಿದರು. ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಹೋರಾಟಗಾರರು ನಾಲೆಗಳಿಗೆ ನೀರು ಬಿಡುವಂತೆ ಒತ್ತಾಯಿಸಿದರು. ನಡು ರಸ್ತೆಯಲ್ಲಿ ಅಂಗಿ ಕಳಚಿ ಆಕ್ರೋಶ ವ್ಯಕ್ತವಾಯಿತು. ಬಾಯಿ ಬಡಿದುಕೊಂಡು ಆಕ್ರೋಶವನ್ನು ರೈತರು ಹೊರಹಾಕಿದರು. ರೈತರ ಪ್ರತಿಭಟನೆಯಿಂದ ಹೆದ್ದಾರಿ ಬಂದಾಯಿತು. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದು ರೈತರು ಆಕ್ರೋಶ ಹೊರಹಾಕಿದರು.
ಕಬ್ಬು ಸೇರಿದಂತೆ ಹಲವು ಬೆಳೆಗಳು ಒಣಗುತ್ತಿದ್ದಾವೆ. ಡ್ಯಾಂನಲ್ಲಿ 90 ಅಡಿ ನೀರಿದ್ದು ನಾಲೆಗೆ ನೀರು ಬಿಡುತ್ತಿಲ್ಲ. ಈ ಕೂಡಲೇ ನಾಲೆಗೆ ನೀರು ಹರಿಸಬೇಕು ಅಂತ ಆಗ್ರಹಿಸಲಾಯಿತು. ಹೆದ್ದಾರಿ ಮಧ್ಯೆ ಕುಳಿತು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಅನ್ನದಾತ ಗೋಳು ಕೇಳದ ಸರ್ಕಾರಕ್ಕೆ ಧಿಕ್ಕಾರ ಅಂತ ಘೋಷಣೆ ಕೂಗಲಾಯಿತು. ನಿರಂತರವಾಗಿ ಒಂದು ಕಟ್ಲೆ ನೀರು ಬಿಡ್ಲಿ ಅಂತ ಹೋರಾಟ ಮಾಡ್ತಾನೇವೆ. ಮೊನ್ನೆನೂ ಕೂಡ ಹುಳ್ಳಿಕಾಳು ಮತ್ತು ಹಿಟ್ಟು ಮುದ್ದೆ ಚಳವಳಿ ಮಾಡ್ದು. ಇವತ್ತು ಮಾಮೂಲಿ ಅನ್ನ ಬಾತು ಮಾಡ್ತಾವೆ. ತಿರ್ಗಾ ಏನಾರ ನೀರು ಬಿಡುವ ಇದು ಕಾಣಲಿಲ್ಲ ಅಂದರೆ ಮತ್ತೆ ಉಗ್ರವಾದ ಚಳವಳಿ ಮಾಡ್ತಾವೆ. ಈಗ ಹಳ್ಳಹಳ್ಳಿ ಮಟ್ಟದಲ್ಲೂ ಚಳವಳಿ ಮಾಡೋಕ್ಕೆ ನಿರ್ಧಾರ ಮಾಡವ್ರೆ. ಶುಕ್ರವಾರ ಶಿವಳ್ಳಿ ಬಂದು ಮತ್ತು ಶಿವಳ್ಳಿಲಿ ರಸ್ತೆ ತಡೆ ಜೊತೆಗೆ ಚಳವಳಿ ಹಮ್ಮಿಕೊಂಡಿವೆ. ನಮಗೆ ಒಣಗ್ತಾ ಇರುವಂಥ ಬೆಳೆಗೆ ಒಂದು ಕಟ್ಲೆ ನೀರು ಕೊಟ್ಟಿಲ್ಲ ಅಂದರೆ ತಕ್ಷಣ ಪರಿಹಾರವಾಗಿ 1 ಎಕರೆಗೆ 50,000 ಪರಿಹಾರ ಘೋಷಣೆ ಮಾಡಬೇಕು. ಮುಖ್ಯಮಂತ್ರಿ ಹೇಳ್ತಾನೆ ಇಲ್ಲಿಗೆ ಅನುಗುಣವಾದ ಬೆಳೆ ಬೆಳೀರಿ ಅಂತ. ಮಳೆಯಲ್ಲೂ ಇಲ್ಲ, ನೀರು ಇಲ್ಲ, ಏನು ಬೆಳೆ ಬೆಳೆದು? ಮುಖ್ಯಮಂತ್ರಿಯವರೇ, ಮಳೆ ನೀರು ಇಲ್ಲದೆ ಬೆಳೆ ಬೆಳೆಯುವಂಥದ್ದು ಏನಾರ ಇದ್ದರೆ ದಯಮಾಡಿ ಹೇಳಿ, ಆ ಥರದ ಬೆಳೆ ಬೆಳಿತೀವಿ. ಒಂದ್ಸಲ ಪುಟ್ಟಣಿಯವರು ಇದೇ ರೀತಿ ಹೇಳಿದರು, ಕೂದಲು ರೇಟು 5,000 ರೂಪಾಯಿ, ಕಬ್ಬಿನ ರೇಟು 3,500. ಮಾನ್ಯ ಸಭಾಧ್ಯಕ್ಷರೇ, ಕೂದಲು ಏನಾರ ಬೆಳೆ ಇದ್ರೆ ಕೊಡಿ, ಕೂದಲನ್ನೇ ಬೆಳ್ಕೊಂಡು ಜೀವನ ಮಾಡ್ತೀವಿ ಅಂತ. ಹಂಗೆ ಮಳೆ ಇಲ್ಲದೆ ಇರೋದು, ನೀರು ಇಲ್ಲದೆ ಇರುವಂಥ ಬೆಳೆಗಳಿದ್ರೆ ದಯಮಾಡಿ ಮುಖ್ಯಮಂತ್ರಿಯವರೇ ಕೊಡಿ, ನಾವು ಖಂಡಿತ ಅದನ್ನೇ ಬೆಳ್ಕೊಂಡು ಜೀವನ ಮಾಡ್ತೀವಿ. ರಸ್ತೆ ಮಧ್ಯೆ ಬಾತ್ ತಿಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಮಂಡ್ಯ ತಾಲೂಕಿನ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕೊತ್ತತ್ತಿ ಹಾಗೂ ಲಾಳನಕೆರೆ ಗ್ರಾಮದಲ್ಲಿ 6 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಮತ್ತು ಚೆಸ್ಕಾಂ ಮಧ್ಯಸ್ಥರಾದ ರಮೇಶ್ ಮಂಡ್ಯ ಸಿದ್ದಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಕೊತ್ತತ್ತಿ ಗ್ರಾಮದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾವೇರಿ ಶಾಖಾ ನಾಲೆಯ 9, 10 ಮತ್ತು 12ನೇ ವಿತರಣಾ ನಾಲೆಗಳ ಪಿಕಪ್ ಅಭಿವೃದ್ಧಿ, ಲಾಳನಕೆರೆ ಗ್ರಾಮದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಲಾ ಸೇವಾ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಅಭಿವೃದ್ಧಿ ಬಗ್ಗೆ ಆಸಕ್ತಿ ವಹಿಸಿ ಕಾಮಗಾರಿ ಆರಂಭಿಸಿ ಅನುದಾನ ನೀಡಿ ಶಕ್ತಿ ತುಂಬುತ್ತಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಕ್ಷೇತ್ರದ ಜನತೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿದರು. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಬದ್ಧತೆಯಿಂದ ನಾನು ಕೆಲಸ ಮಾಡ್ತಿದ್ದೇನೆ ಅಂತ ಅವರು ತಿಳಿಸಿದರು. ಕೊತ್ತತ್ತಿಯಲ್ಲಿ ನೀರಾವರಿ ಇಲಾಖೆಯಿಂದ ಕೊತ್ತತ್ತಿ ಗ್ರಾಮದ ಎಷ್ಟು ಡಿಸ್ಟ್ರಿಬ್ಯೂಟರ್ 9 ಮತ್ತು 10 ಜನ ಪಿಕಪ್ ನಾಲೆಗಳು ಹಾಗೂ ಇಲ್ಲಿ ಲಾಳನಕೆರೆ ಗ್ರಾಮದಲ್ಲಿ ಒಂದು ರಸ್ತೆ ಗುದ್ದಲಿ ಪೂಜೆಯನ್ನು ಇವತ್ತು ನೆರವೇರಿಸಿದ್ದೀವಿ. ಸುಮಾರು 6 ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ. ಇದು ಇಷ್ಟೆಲ್ಲ ಶಕ್ತಿ ತುಂಬುತ್ತಾ ಇರ್ತಕ್ಕಂಥ ನಮ್ಮ ಇಂದಿನ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರಿಗೆ, ಇವತ್ತಿನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಕೊತ್ತತ್ತಿ ಹೋಬಳಿ ಎಲ್ಲರ ಜನತೆಯ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಇನ್ನೂ ಜನರ ಪರವಾಗಿ ಜನಕ್ಕೋಸ್ಕರ ಏನೇನು ಹೇಳಿದರೆ ಅವೆಲ್ಲವನ್ನು ಮಾಡಿಕೊಡ್ತೀವಿ. ಸ್ವಲ್ಪ ಸಮಯ ಏನು ಹಂತವಾಗಿ ಮಾಡ್ತಾಯಿದ್ದೀವಿ, ಎಲ್ಲವನ್ನು ಮಾಡಿ ಅವ್ರೇನು ಆಸೆಗಳಿದೆ, ಅವ್ರೇನು ಮನವಿಗಳಿದೆ, ಅವರೇನು ವಿನಂತಿ ಮಾಡಿದ್ದಾರೆ ಅವೆಲ್ಲವನ್ನು ಮಾಡಿ ಅವ್ರಿಗೆ ನಮಗೆಷ್ಟು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟಿದ್ದಾರೋ ಅದು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಬೋರೇಗೌಡ, ರವಿ, ನಂಜುಂಡಸ್ವಾಮಿ, ಯೋಗೇಶ್, ಗವಿಗೌಡ ಸೇರಿದಂತೆ ಅನೇಕ ಮುಖಂಡರು ಮತ್ತು ಗುತ್ತಿಗೆದಾರರು ಹಾಜರಿದ್ದರು. ಪಾಂಡವಪುರ ತಾಲೂಕಿನ ಬಾಳೆತಿಗುಪ್ಪೆ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿಮಿತ್ತದಲ್ಲಿ ಕಾರ್ಯದರ್ಶಿಯವರ ದರ್ಪ ಮತ್ತು ಡೇರಿಯ ಲೆಕ್ಕಪತ್ರಗಳಲ್ಲಿ ಪಾರದರ್ಶಕತೆ ಇಲ್ಲವೆಂದು ಆರೋಪಿಸಿ ಷೇರುದಾರರು, ಮಹಿಳೆಯರು ಮತ್ತು ಗ್ರಾಮಸ್ಥರು ಡೇರಿ ಮುಂದೆ ಹಾಲು ಹಾಕದೆ ಚಹಾ ತಯಾರಿಸಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಕಳೆದ 3 ವರ್ಷಗಳಿಂದ ಡೇರಿಯ ಆದಾಯ ವೆಚ್ಚ, ಉಳಿತಾಯ ಮತ್ತು ಇತರೆ ಖರ್ಚುಗಳ ಬಗ್ಗೆ ಷೇರುದಾರರಿಗೆ ಯಾವುದೇ ಮಾಹಿತಿ ನೀಡಿಲ್ಲ ಅಂತ ಕಾರ್ಯದರ್ಶಿ ಹೇಮಾಕ್ಷಿ ವಿರುದ್ಧ ಪ್ರತಿಭಟನಾಕಾರರು ಆರೋಪಿಸಿದರು. ಲೆಕ್ಕದ ಬಗ್ಗೆ ಪ್ರಶ್ನೆ ಮಾಡಿದರೆ ಆತ್ಮಹತ್ಯೆ ಮಾಡಿಕೊಡುತ್ತೇನೆ ಅಂತ ಬೆದರಿಕೆ ಹಾಕುವುದರ ಜೊತೆಗೆ ಪ್ರಶ್ನೆ ಮಾಡಿದವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವುದಾಗಿ ದರ್ಪ ತೋರುತ್ತಿದ್ದಾರೆ ಅಂತ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು. ಬಿಎಂಸಿ ಹಾಲು ಪರೀಕ್ಷಾ ಕೇಂದ್ರದ ಹೆಸರಲ್ಲಿ ರೈತರು ತರುವ ಹಾಲು ವಿಫಲವಾಗಿದೆ ಅಂತ ತಪ್ಪು ಮಾಹಿತಿ ನೀಡಲಾಗುತ್ತದೆ. ಪ್ರತಿದಿನ ಸುಮಾರು 1,200 ಲೀಟರ್ ಹಾಲು ಪೂರೈಕೆ ಮಾಡುವ ರೈತರಿಗೆ ಇದರಿಂದ ಅನ್ಯಾಯವಾಗುತ್ತಿದೆ ಅಂತ ಆರೋಪಿಸಿದರು. ಮಹಿಳಾ ಸಹಕಾರ ಸಂಘ ಬೆಳತ್ಕುಪ್ಪೆ ಹಾಲಿನ ಡೈರಿ ಅಧ್ಯಕ್ಷರು ಮಾತಾಡ್ತಿರೋದು. ಇಲ್ಲಿ ಸರ್ ಅವ್ಯವಹಾರ ನಡೆದಿರೋದು ಬಿಟ್ಟಿರೋದು ನಮಗೆ ಗೊತ್ತಿರಲಿಲ್ಲ. ನಾವು ಈಗ ಬಂದು 3.5 ತಿಂಗಳಾಗಿದೆ.
3.5 ತಿಂಗಳಿಂದ ನಾವ್ ಏನೇ ಲೆಕ್ಕ ಆಗ್ಬೋದು, ಅದು ಲೋಪದೋಷ ಇರ್ಬೋದು, ಹಾಲನ್ ಡೈರಿನಲ್ಲಿ ನಾವು ಕೇಳಿದ್ರೆ ಯಾವ್ದಕ್ಕೂ ಅವರು ಕಾರ್ಯದರ್ಶಿ ಆದವರು ರೆಸ್ಪಾಂಡ್ ಮಾಡ್ತಿಲ್ಲ. ಆದ್ರಿಂದ ನಾವೇನೇನ್ ಕಾನೂನು ರೀತಿ ಮಾಡ್ಬೇಕು ಎಲ್ಲಾ ರೀತಿನೂ ಮಾಡಿದೀವಿ. ಇವಾಗ ಕಳೆದ ಒಂದು ವಾರದಿಂದ ಗಲಾಟೆ ಆಯ್ತಾನೆ ಇತ್ತು. ಚೆನ್ನಾಗಿ ಹಾಲೆಲ್ಲ ಚೆನ್ನಾಗಿ ಹೋಯ್ತಿತ್ತು. BMC TS ಛತ್ರಕ್ಕೆ ಹೋಗ್ತಿತ್ತು. ಅಲ್ಲಿ ಇವಾಗ ಒಂದ್ ವಾರದಿಂದ ನಾನು ಕಂಪ್ಲೇಂಟ್ ಮಾಡಿದ್ಮೇಲೆ AR ಆಫೀಸ್ಗೆ ಅರ್ಜಿ ಕೊಟ್ಮೇಲೆ ಇವರು ಹಾಲ್ ಚೆನ್ನಾಗ್ ಬರ್ತಿಲ್ಲ, ನಮ್ದು SNF ಚೆನ್ನಾಗ್ ಬರ್ತಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಬಂತು ಸರ್. ಅದ್ರ ಮೂಲಕ ನಾನೇನ್ ಮಾಡಿದೆ, ಈಗ ಯಾಕೆ ಚೆನ್ನಾಗ್ ಬರ್ತಿಲ್ಲ, ಇಷ್ಟ ದಿನ ಚೆನ್ನಾಗ್ ಬರ್ತಿತ್ತಲ್ಲ, ಈಗ ಯಾಕೆ ಚೆನ್ನಾಗ್ ಬರ್ತಿಲ್ಲ ಅಂತ ಹೇಳಿ ತನಿಖೆ ಮಾಡಿದಕ್ಕೆ ಕಾರ್ಯದರ್ಶಿ ಅವರು ಏನಕ್ಕೂ ರೆಸ್ಪಾಂಡ್ ಮಾಡ್ಲಿಲ್ಲ. ಹುಡುಗರು ಕರ್ಕೊಂಡ್ ಬಂದು ಎಲ್ಲಾ ಗಲಾಟೆ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ನಮ್ಮ ಡೈರಿನಲ್ಲಿ ತುಂಬಾ ಅವ್ಯವಹಾರ ಆಗಿರೋದ್ರಿಂದ ಎಲ್ಲಾ ರೈತರು ರೊಚ್ಚಿಗೆದ್ದಿದ್ದಾರೆ. ಇವಾಗ ಎಲ್ಲಾ ರೈತರಿಗೂ ಗೊತ್ತಾಗಿದೆ. ಎಲ್ಲಾ ರೈತರು ಕೇಳ್ತಾ ಇದಾರೆ, ಹಾಲ್ ಹಾಕೋರು ಪ್ರತಿಯೊಬ್ರು ಕೇಳ್ತಾ ಇದಾರೆ. ಇಷ್ಟು ದಿನ ಗಂಟ ಹಾಲಿನ ರೇಟು ಕಡಿಮೆ ಬರ್ತಿತ್ತು. ಈಗ 3 ತಿಂಗಳಿಂದ ಹೊಸ ಮಿಷಿನ್ ತರಿಸಿದ್ಮೇಲೆ ಎಲ್ರಿಗೂ 38, 39, 40 ಈ ರೀತಿ ಬರ್ತಾ ಇರೋದ್ರಿಂದ ಡೈರಿಗೆ ಏನು ಆದಾಯ ಉಳಿತಾ ಇಲ್ಲ ಅಂತ ಹೇಳಿ ಇವರು ಲ್ಯಾಕ್ಟೋಮೀಟರ್ ಹಾಕ್ಸಿ ಕಡಿಮೆ ಇದು ಮಾಡಿಸ್ಬೇಕು ಅಂತ ಹೇಳಿ, ಅನಲೈಸರ್ ಮಿಷಿನ್ ಕಡಿಮೆ ಮಾಡಿಸ್ಬೇಕು ಅಂತ ಹೇಳಿ ಕೇಳಿದ್ರು. ನಾವು ಅದಕ್ಕೆ ಯಾರು ರೈತರು ಒಪ್ಪಿಲ್ಲ. ಇದರಿಂದ ಇವರು ಡೈರಿಗೆ ಬಂದು ಗಲಾಟೆ ಮಾಡ್ತಾ ಇದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ರೈತರೆಲ್ಲರೂ ಸೇರಿಸಿ ನಾವು ಕೇಳ್ತಿದೀವಿ, ಏನ್ ಕಂಪ್ಲೇಂಟ್ ಮಾಡವ್ರೆ, ನಾನು ಸತ್ತೋಗ್ತೀನಿ, ನಾನು ಸತ್ತೋಗೋದಕ್ಕೆ ಜವಾಬ್ದಾರಿ ಯಾರು ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಬೋರ್ಡ್ನವ್ರು ಎಲ್ಲರ ಮೇಲೆ, ಹುಡುಗರುಗಳ ಮೇಲೆ ಎಲ್ಲರೂ ಕಂಪ್ಲೇಂಟ್ ಕೊಟ್ಟವ್ರೆ. ಆಡಳಿತ ಮಂಡಳಿಯವರು ಅಂತ ಎಲ್ಲ ಸೇರಿ ಕಂಪ್ಲೇಂಟ್ ಕೊಟ್ಟವ್ರೆ. ಯಾಕೆ ಮಾಡಿದಿರಿ ಅಂತ ಅಂದ್ಬಿಟ್ಟು ಹಾಲನ್ನ ತಡೆದು ಜನಗಳ ಕೈಲಿ ಹಾಕಿಸ್ತಾನೆ ಎಲ್ಲ ಜನಗಳಿಗೆಲ್ಲ ಕೇಳ್ತಾ ಇದಾರೆ. ನಾವು ಕೇಳ್ತಾ ಇದೀವಿ ಸರ್. ಈ ಕುರಿತು AR ಹಾಗೂ DA ಕಚೇರಿಗೆ ಹಲವು ಬಾರಿ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದರು. ಡೇರಿ ಅಧ್ಯಕ್ಷ ತನುಜ ಮಾತನಾಡಿ, ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದು 3 ತಿಂಗಳು ಕರೆದರೂ ವೆಚ್ಚದ ವಿವರ ಕೇಳಿದರೆ ಕಾರ್ಯದರ್ಶಿಗಳಿಂದ ಯಾವುದೇ ಸ್ಪಂದನೆ ಸಿಗುತ್ತಿಲ್ಲ ಅಂತ ಹೇಳಿದರು. ಗ್ರಾಮಸ್ಥ ಶಂಕರ್ ಮಾತನಾಡಿ, ರೈತರು ತರುವ ಹಾಲನ್ನು ಬೇರೆ ಡೈರಿಗಳಲ್ಲಿ ಪರೀಕ್ಷೆ ಮಾಡಿದರೆ ಗುಣಮಟ್ಟ ಸರಿ ಬರ್ತದೆ, ಆದರೆ ನಮ್ಮ BMCಯಲ್ಲಿ ಮಾತ್ರ ನಿಷ್ಕ್ರಿಯ ಅಂತ ಹೇಳ್ತಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಅಂತ ಹೇಳಿದರು. ಪ್ರತಿಭಟನೆ ನಡೆದರೂ ಇದುವರೆಗೆ ಡೇರಿಗೆ ಸಂಬಂಧಿಸಿದ ಯಾವುದೇ ಹಿರಿಯ ಅಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಅಂತ ಹೇಳಿದರು. ಚೆನ್ನಪ್ಪ, ಈಗ ಈ ಆಡಳಿತ ಮಂಡಳಿ ಮೊದಲು ಈ ಆಡಳಿತ ಮಂಡಳಿ ಬರೋಕ್ಕಿಂತ ಮುಂಚೆ ಬೇರೆ ಆಡಳಿತ ಮಂಡಳಿ ಇತ್ತು, ಅದರ ಬಗ್ಗೆ ನಮಗೆ ಗೊತ್ತಿಲ್ಲ. ಅವಾಗ ಏನು ಅವ್ಯವಹಾರ ನಡೆದಿದ್ದೋ ನಾವು ಅದನ್ನ ಲೆಕ್ಕನ ತುಂಬಾ ದಿನಗಳಿಂದ ಕೇಳ್ತಿದ್ವಿ. ಇವರು ಯಾವುದೇ ಕಾರಣಕ್ಕೂ ಲೆಕ್ಕ ಕೊಡ್ತಿಲ್ಲ. ಮತ್ತೆ ನಮ್ಮೂರಲ್ಲಿ ಹಾಲನ್ನ ನಾವೆಲ್ಲ ಕ್ಯಾನ್ ತೆಗೆದು ಚೆಕ್ ಮಾಡಿ ಕಳಿಸಿದ್ರೆ ನಮ್ಮೂರಲ್ಲಿ ಹಾಲು ಪಾಸ್ ಆಗ್ತಿದೆ, ಒಳ್ಳೆ ಫ್ಯಾಟ್ ಬರ್ತಿದೆ, SNF ಬರ್ತಿದೆ. ಅದೇ ಹಾಲನ್ನ ನಾವು BMC ಕಳಿಸಿದ್ರೆ ಅಲ್ಲಿ ಫೇಲ್ ಆಗ್ತಿದೆ. ನಾವು ಅದು ಫೇಲ್ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಸೆಕೆಂಡ್ ನಾವೇನ್ ಮಾಡಿದ್ವಿ, ಬೇರೆ ಕಡೆ ಡೈರಿಗಳಿಗೆಲ್ಲ ಬೀರ್ಶೆಟ್ಟಳ್ಳಿ ಆಗ್ಬೋದು, ಇನ್ನೊಂದ್ ಕಡೆ ಹೋಗ್ಬೋದು, ಹೋಗಿ ನಾವು ಚೆಕ್ ಮಾಡ್ಸ್ಕೊಂಡ್ ಬಂದಿದ್ವಿ. ಅಲ್ಲೆಲ್ಲ ಪಾಸ್ ಆಗಿದೆ. ಅದೇ BMCಗೆ ಹೋದ್ರೆ ಫೇಲ್ ಆಗ್ತಿದೆ. ಏನು ಫೇಲ್ ಆಗ್ತಿದೆ? ಈ ಫೇಲ್ ಆಗೋದ್ರಿಂದ ಪ್ರತಿಯೊಬ್ಬ ರೈತನಿಗೂ ಸಬ್ಸಿಡಿ ಲಾಸ್ ಆಗ್ತಿದೆ. 5 ರೂಪಾಯಿ ಸಬ್ಸಿಡಿ ಏನ್ ಬರ್ತಿದೆ ಅದು ಲಾಸ್ ಆಗ್ತಿದೆ. ಅದನ್ನ ನಾವು ಇವ್ರ ಹತ್ರ ಕೂಲಂಕುಷವಾಗಿ ಕೇಳ್ತೀವಿ, ಏನು ಫೇಲ್ ಆಗ್ತಿದೆ ಹಾಲು, ಅದನ್ನ ನೀವು ಏನು ಫೇಲ್ ಆಗ್ತಿದೆ ರೆಕ್ಟಿಫಿಕೇಶನ್ ಮಾಡಿ ನಮ್ಗೆ ಹೇಳ್ರಿ, ಇಲ್ಲ ಅದನ್ನ ನೀವು ಜವಾಬ್ದಾರಿ ತಗೊಳ್ರಿ. ಇವ್ರು ಕೇಳ್ತಿರೋದು ಇದಕ್ಕೆ ಲೆಕ್ಕನೂ ಕೊಡ್ತಿಲ್ಲ, ಇಲ್ಲ ಜವಾಬ್ದಾರಿನೂ ತಗೊಳ್ತಿಲ್ಲ, ಇಲ್ಲ ಏನು ಮಾತಾಡ್ತಿಲ್ಲ. ಸುಮ್ಮನೆ ಏನು ಕೇಳಿದ್ರು ನಾವು ಏನು ಮಾತಾಡಲ್ಲ, ನಮ್ಗೇನು ಗೊತ್ತಿಲ್ಲ. ಆಮೇಲೆ ನಮ್ಗೆ ಈಗ ಪೇಮೆಂಟ್ ಆಗೋಕೆ ಇವ್ರ ಹತ್ರ ಅಮೌಂಟ್ ಇಲ್ಲ, ದುಡ್ಡಿಲ್ಲ. ರೈತರು ದುಡ್ಡು ಆಗೋಕೆ ದುಡ್ಡಿಲ್ಲ ಇವ್ರ ಹತ್ರ, ಹಾಲು ದುಡ್ಡು ಹಾಕ್ಲಿಕ್ಕೆ. ಏನಕ್ಕೆ ಅಂದ್ರೆ ಡೈರಿಲಿ 2 ಪೇಮೆಂಟ್ ಬ್ಯಾಲೆನ್ಸ್ ಇದೆ, 3 ಪೇಮೆಂಟ್ ಬ್ಯಾಲೆನ್ಸ್ ಇದೆ, 4 ಪೇಮೆಂಟ್ ಬ್ಯಾಲೆನ್ಸ್ ಇದೆ ಅಂತ ಇವ್ರು ಹೇಳ್ತಿದ್ದಾರೆ. ನಾವು ಅದನ್ನ ಕೇಳ್ತೀವಿ, ಯಾವ ಮಂತ್ದು ಯಾವ ವೀಕ್ದು ಬ್ಯಾಲೆನ್ಸ್ ಇದೆ ನಮಗೆ ಕೊಡ್ರಿ, ಲೀಸ್ಟ್ ಕೊಡಿ ಅಂದ್ರೆ ಅದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಿಂಗಾಗಿ ನಾವು ರೈತರು ಈಗ ಏನ್ ಮಾಡೋಣ, ನಮ್ಮ ಹಾಲು ನಾವು ಸ್ವಚ್ಛವಾಗಿ ತಂತಾ ಇದೀವಿ, ಚೆನ್ನಾಗಿದೆ. ಈಗ ಪಾಂಡುಪುರದಲ್ಲಿ ನಮ್ಮೂರಿಗೆ ಒಳ್ಳೆ ನೇಮ್ ಇದೆ, ಒಳ್ಳೆ ಫ್ಯಾಟ್ ಬರ್ತಿದೆ, SNF ಇದೆ ಅಂತ ಎಲ್ಲ ಕಡೆ ಹೇಳ್ತಿದ್ದಾರೆ. ಇವ್ರು ಕೇಳಿದ್ರೆ ನಮ್ಗೆ ಫೇಲ್ ಆಗ್ತಿದೆ. ಈಗ ನಾವು ಇದನ್ನೆಲ್ಲ ಕೇಳಿ AR ಆಫೀಸ್ ನೋಟಿಸ್ ಕೊಟ್ಮೇಲೆ AR ಆಫೀಸಿಂದ ಇವ್ರಿಗೆ ಯಾವಾಗ AR ಆಫೀಸಿಂದ ನೋಟಿಸ್ ಬಂತು ಅದಾದ್ಮೇಲೆ ಪ್ರತಿದಿನ ಹಾಲು ಫೇಲ್ ಆಗ್ತಿದೆ BMC ಇಂದ. ನಾವು ಇದನ್ನ ಕೇಳ್ತೀವಿ. ಇದನ್ನ ಕೇಳೋದಕ್ಕೆ ಕಂಪ್ಲೇಂಟ್ ಕೊಟ್ಟು ಇದ್ದಿದ್ದು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಅವರು ಗ್ರಾಮಸ್ಥರನ್ನು ಸಮಾಧಾನಪಡಿಸಿದರು. ಈ ವೇಳೆ DM ಹಾಗೂ AR ತಕ್ಷಣ ಬಂದಿಸ್ತಿಗೆ ವಹಿಸಿ ಸಭೆ ಕರೆದು ಲೆಕ್ಕಪತ್ರಗಳನ್ನು ಬಹಿರಂಗಪಡಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅಂತ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಪುಷ್ಪ, ಪ್ರೇಮ, ನಾಗಮ್ಮ, ರೇಣುಕಮ್ಮ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ರಾಜಸ್ಥಾನದಲ್ಲಿ 13 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ದೇಶದಲ್ಲಿ ಮಹಿಳೆಯರ ಮತ್ತು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇಂಥ ಪ್ರಕರಣ ಖಂಡಿಸಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಿಂದ ವಿಶ್ವೇಶ್ವರಯ್ಯ ಪ್ರತಿಮೆವರೆಗೆ ಮೇಣದ ಬತ್ತಿ ಹಿಡಿದು ಪ್ರತಿಭಟನೆ ನಡೆಸಲಾಯಿತು. ವಿವಿಧ ಮಹಿಳಾ ಸಂಘಟನೆಗಳು ಮಹಿಳಾ ಸುರಕ್ಷತಾ ಜಾಗೃತಿ ಅಭಿಯಾನ ನಡೆಸಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಒತ್ತಾಯಿಸಿದರು. ನಗರದ ಚಾಮುಂಡೇಶ್ವರಿ ವುಮೆನ್ಸ್ ಕ್ಲಬ್ ಆಯೋಜಿಸಿದ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಹಲವು ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸಿದರು. ಮಹಿಳೆಯರು ಮತ್ತು ಮಕ್ಕಳು ಮೇಣದ ಬತ್ತಿ ಹಿಡಿದು ಜಾಥಾ ನಡೆಸಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಒತ್ತಾಯಿಸಿದರು. ಇಂಥ ಪ್ರಕರಣ ನಡೆದಾಗ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿದರು. ನೋಡಿ, ಇಲ್ಲಿ ನಾವೆಲ್ಲ ಹೆಣ್ಣೆತ್ತವರು ತುಂಬ ಜನ ಇದ್ದೀವಿ, ನಮ್ಮಲ್ಲಿ ಹೆಣ್ಮಕ್ಳುಗಳಿದ್ದಾರೆ. ಮುಂದೆ ನಮ್ಮ ಮಕ್ಕಳಿಗೆ ಈ ರೀತಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ನಾವಿವತ್ತಿಲ್ಲಿ ಸೇರಿದ್ದೀವಿ.
ನೋಡಿ ಹೆಣ್ಣನ್ನ ಏನಾಗಿದೆ ಈಗ ಅಂತ ಹೇಳಿದ್ರೆ ಭೋಗದ ವಸ್ತುವಾಗಿ ತಗೊಂಡಿದ್ದಾರೆ ಎಲ್ಲ ಕಡೆ. ಹೆಣ್ಣು ಆಗ ಸುಲಭವಾಗಿ ನಮಗೆ ಸಿಗ್ತಾಳೆ ಎಲ್ಲ ಕಡೆಯಲ್ಲೂ. ಪ್ರತಿನಿತ್ಯ ನಾವು ನ್ಯೂಸನ್ನು ನೋಡ್ತೀವಿ, ಆ ನ್ಯೂಸು ಪೂರ್ತಿ ಕೇಳೋಕ್ಕೂ ನಮಗೆ ಕರ್ಣ ಕಟ್ಟೋರಾಗ್ತಾ ಇರುತ್ತೆ. ಅಪ್ಪ ಅರ್ಧಕ್ಕೆ ಆಫ್ ಮಾಡಿಬಿಡೋಣ. ಆ ವಿಚಾರಗಳನ್ನ ಕೇಳಿದಾಗ ನಮ್ಮ ಮಕ್ಕಳನ್ನ ಯಾವ ರೀತಿ ನಾವು ಹೊರಗಡೆ ಕಳಿಸೋದು? ಹೋಗಿರೋ ಮಕ್ಕಳು ಮತ್ತೆ ಸಂಜೆ ಬರ್ತಾಳ, ಈಗ ಬೇರೆ ಊರಿಗೆ ಕಳಿಸ್ಬೇಕು ಅಂತ ಏನಿಲ್ಲ. ಎಷ್ಟೋ ಮಕ್ಕಳುಗಳು ಫ್ರೆಂಡ್ಸನ್ನ ನೋಡೋಕ್ಕೆ ಅಂತ ಹೇಳಿ ಪಕ್ಕದ ಗಲ್ಲಿಯಲ್ಲಿ ವಾಪಸ್ ಬಂದಿಲ್ಲ, ಎಷ್ಟೋ ಉದಾಹರಣೆಗಳಿವೆ. ಸೊ ಹಾಗಾಗಿ ಇಲ್ಲಿ ನಾವು ಜನಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಎಲ್ಲಿ ನಾವು ಇದನ್ನು ಸರಿಪಡಿಸಬೇಕು, ನಮ್ಮ ಹೆಣ್ಣುಮಕ್ಕಳಿಗೆ ಆಗ್ತಾ ಇರುವಂತಹ ಸಮಸ್ಯೆಯನ್ನು ಯಾವ ರೀತಿ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನು ಇದು ಮಾಡ್ತೀವಿ. ಇಲ್ಲಿ ಹಲವಾರು ವಿಚಾರಗಳು ಬರುತ್ತೆ. ಮೊದಲನೇದಾಗಿ ಈಗ ನಾವು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕ್ರೈಮ್ ನಡೀತಾ ಇರೋದು ಪ್ರತಿ 71 ಸೆಕೆಂಡ್ ಒಂದ್ಸಲ ನಮ್ಮ ದೇಶದಲ್ಲಿ ಅತ್ಯಾಚಾರ ನಡೀತಾ ಇದೆ, ಹೆಣ್ಮಕ್ಳ ಮೇಲೆ ನಡೀತಾ ಇದೆ. ಈ ವೇಳೆ ಮಹಿಳಾ ಮಣಿಗಳಾದ ಸಾರಮ್ಮ ಎಂಬಿ, ಭಾನುಕೇಶಮೂರ್ತಿ, ಶೋಭಾ, ಪುಷ್ಪ, ಭಾನುಮತಿ, ಗಾಯತ್ರಿ, ವೀಣಾ, ರತ್ನ, ಪ್ರಮೀಳಾ ಸೇರಿದಂತೆ ವಿದ್ಯಾರ್ಥಿಗಳು, ಮಹಿಳೆಯರು ಭಾಗವಹಿಸಿದರು. ಇದು ಬಾಂಧವ್ಯಗಳ ಬೆಸುಗೆ,